ಸ್ವಲ್ಪ ಜನ ಇನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇದ್ರಲ್ಲ ಅವರೆಲ್ಲ ಎಲ್ಲೋದು ಅಂತ ನಂಗೆ ಗೊತ್ತಿಲ್ಲ. ಇವಾಗ ರೆಂಟೆಡ್ ಬೈಕ್ಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ, ಇದೆ ಇಲ್ಲ ಕೊಡಿಸಿ ಬನ್ನಿ, ಬೇಕಿದೆ ರೆಂಟು 2 ವರ್ಷ ಇಟ್ಕೊಬಿಟ್ಟು ನಾನು ಓಡಿಸಿ ಮತ್ತೆ ಕೊಟ್ಬಿಡ್ತೀನಿ ನಿಮಗೆ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡೋದಿತ್ತು ಬಾಯ್ಸ್, ಅದಕ್ಕೇನೆ ಇವಾಗ ಲಾಗ್ ಮಾಡ್ತಾ ಇರೋದು. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲ DM ಮಾಡ್ತಾನೆ ಇದ್ದೀರಾ, ಟೆಕ್ಸ್ಟು ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನನ್ನ ಫ್ರೆಂಡ್ಸು ಫೋನ್ ಮಾಡಿ ಕೇಳ್ತಾನೆ ಇದ್ದಾರೆ ಯಾವಾಗ ಗಾಡಿ ತಗೊಳ್ತೀಯ ಅಂತ. ಇದನ್ನು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ತುಂಬಾ ಸ್ವಲ್ಪ ಫೀಲ್ ಆಗ್ತಾ ಇದೆ. ಫೀಲ್ ಅನ್ನೋಕ್ಕಿಂತ ಸ್ವಲ್ಪ ಬೇಜಾರೇ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಆಗಿತ್ತು, ಇನ್ನೊಂದು ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಲೆಕ್ಕೋ ಎಡ್ವರ್ಟ್ ಆಗ್ತಾ ಇದೆ. ಏನು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಜಾಸ್ತಿ ಎಲ್ಲ ನಾನು ಎಕ್ಸ್ಪ್ಲೇಷನ್ ಎಲ್ಲ ಕೊಡೋಕೆ ಹೋಗಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ನಂದು ಪ್ಲಾನ್ ಇದು ಯಾವುದೋ ಟ್ವಿನ್ ಸಿಲಿಂಡರ್ ಬೈಕಿಗೆ ಹೋಗೋಣ ಅನ್ನೋ ಥರ. ಸೊ ಅದಕ್ಕೇ ಲಾಸ್ಟು 1.5 ಇಯರಿಂದ ಫುಲ್ ಎಫರ್ಟ್ಸ್ ಹಾಕಿ, ಈವನ್ ಬ್ಲಾಗ್ಸ್ ಅಷ್ಟು ಮಾಡೋಕ್ಕಾಗ್ತಿರಲ್ಲ, ಯಾಕಂದರೆ ಆಫೀಸು ಅದು ಇದು ಓಡಾಡ್ಕೊಂಡು ಸ್ವಲ್ಪ ಹೊರಗಡೆನೂ ಚೂರು ಇದೆಲ್ಲ ಓಡಾಡ್ಕೊಂಡು ಹೆಂಗೋ ಎಫರ್ಟ್ಸ್ ಹಾಕಿ ಒಂದಿಷ್ಟು ಅಮೌಂಟು, ಫಾರ್ ಎಕ್ಸಾಂಪಲ್ 6 ಲಕ್ಷ ಅಡ್ಜಸ್ಟ್ ಮಾಡಿದ್ದೆ ಟ್ವಿನ್ ಸಿಲಿಂಡರ್ಗೆ ಡೈರೆಕ್ಟು ಫುಲ್ ಎತ್ತೋಣ ಅಂತ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಪೇರಿಗೆ ಅಥವಾ ಗೇರ್ಸಿಗೆ ಏನಾರು ಬೇಕಾಗುತ್ತೆ ಎಕ್ಸ್ಟ್ರಾನು ಅಡ್ಜಸ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ಕೊನೆ ಮೂಮೆಂಟಲ್ಲಿ ನಮ್ಮದು ಹೆಂಗೆ ಪ್ಲ್ಯಾನ್ ಫಿಕ್ಸ್ ಆಯಿತು ಅಂದರೆ, ಲೈಕ್ ಆಲ್ಮೋಸ್ಟ್ ಇನ್ನೇನು ಇಷ್ಟಿದೆಯಲ್ಲ, ಇನ್ನೊಂದು 2 to 3 ಅಲ್ವಾ. ಸೊ ಅದು ಹೆಂಗೆ ಅಂದರೆ ಲೋನಲ್ಲೇ ಹಾಕ್ಸ್ಕೊಬಿಟ್ಟು ಮಂತ್ಲಿ EMI ಬರುತ್ತಲ್ಲ, ಅದನ್ನು ಕಟ್ಕೊಂಡು ಹೋಗ್ಬೋದು ಅನ್ನೋ ಥರ ಪ್ಲ್ಯಾನ್ ಇತ್ತು. ಸೊ ಅದೇ ಥರ ನಮ್ಮದು ಮೈಂಡ್ ಸೆಟ್ಟಲ್ಲಿ ಎಲ್ಲದನ್ನು ಫುಲ್ ಇಂಟ್ರೆಸ್ಟಲ್ಲಿ ಗಾಡಿ ಎಲ್ಲ ಹುಡುಕ್ತಾ ಇದ್ವಿ. ನೀವು ಲಾಗ್ಸಲ್ಲಿ ನೋಡಿದ್ರಾ, ಬಟ್ ಅದು ಜಸ್ಟು ಒಂದು 2 ಡೀಲರ್ ಅಂಗಡಿ ವಿಸಿಟ್ ಮಾಡಿರೋದು ಅಷ್ಟೇ ಹಾಕಿರೋದು. ಬಟ್ ಆಫ್ಟರ್ ಲಾಗು ತುಂಬಾ ಹುಡುಕಾಡಿದ್ದೀವಿ. ಎಸ್ಪೆಷಲಿ ಮೋಹನ್ ಬ್ರೋ, ಗೋಲ್ಡಿ, MS, AGA, ಇನ್ನೂ ಸುಮಾರು ಜನ ಇದ್ದಾರೆ. ನಮ್ಮ ನಿಶಾಲ್ ಬ್ರೋ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ರಂಜನ್ ಬ್ರೋ. ಸೊ ಹೆವಿ ಅಂದರೆ ಹೆವಿ ಹುಡುಕಿದ್ದೀವಿ. ಇನ್ನೇನು ಗಾಡಿ ಫೈನಲ್ ಆಯಿತು ಆ ಟೈಮಲ್ಲಿ. ಇನ್ನೇನು ಅಮೌಂಟ್ ಇತ್ತಲ್ಲ, ಇನ್ನು ಲೋನಿಗೆ ಅಪ್ಲೈ ಮಾಡೋಣ ಅಂತ ಫಸ್ಟು ಒಂದು ಬ್ಯಾಂಕಿಗೆ ಹೋಗಿ ವಿಚಾರಿಸಿದೆ, ಅಂದರೆ ನನ್ನ ಓನ್ ಬ್ಯಾಂಕಿಗೆ, ನನ್ನ ಅಕೌಂಟ್ ಇರೋ ಬ್ಯಾಂಕಿಗೆ, ಸ್ಯಾಲರಿಡ್ ಅಕೌಂಟ್ ಅಲ್ವಾ ಅದರಲ್ಲಿ. ಸೊ ಅಲ್ಲಿ ಏನು ಹೇಳಿದ್ರು ಅಂದರೆ, ಲೈಕ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ 3 lakhs ಇಲ್ಲ 5 lakhs, ಫಾರ್ ಎಕ್ಸಾಂಪಲ್ ಇವಾಗ ನಾನು ತಗೊಳ್ತಿರೋ 3 lakhs ಅಲ್ವಾ, 3 lakhs ಲೋನ್ ಬೇಕು ಅಂದರೆ ಮಿನಿಮಮ್ ನಿಮ್ಮ ಅಕೌಂಟಿಗೆ ಎಲ್ಲ ಕಟ್ಟಾಗಿ ಮಿನಿಮಮ್ 30,000 ಅಕೌಂಟಿಗೆ ಬರಬೇಕು. ಸೊ ನಿಮ್ಮದು CTC 30 ಇದು ಎಲ್ಲ ಕಟ್ಟಾಗಿ 27 ಬಂದು ಆ ಥರ ಎಲ್ಲ ಕನ್ಸಿಡರ್ ಮಾಡಲ್ಲ. ಮಿನಿಮಮ್ 30 ಅಕೌಂಟಿಗೆ ಕ್ರೆಡಿಟ್ ಆದರೆ, ಅದ್ರ ಸಿಬಿಲ್ ಸ್ಕೋರ್ ಎಲ್ಲ ನಾರ್ಮಲಾಗಿ ಕೇಳ್ತಾರೆ, ಅದು ಓಕೆ. ಬಟ್ ಎಲ್ಲ ಕಟ್ಟಾಗಿ 30 ಮೇಲೆ ಬರಬೇಕು. ಬಟ್ ನಾನು ಇವಾಗ ವರ್ಕ್ ಮಾಡ್ತಾಯಿರೋ ಎಂಪ್ಲಾಯ್ಸ್ ಎಲ್ಲ ಅಷ್ಟೊಂದೆಲ್ಲ ಇನ್ನೂ ಇಲ್ಲ. ಏನಕ್ಕಂದರೆ ನಿಮಗೆ ಗೊತ್ತು, ಇನ್ನು ಬ್ಯಾಂಕಿಂಗಲ್ಲೆಲ್ಲ ಹೆಂಗೆ ಅಂದರೆ 15% ಇಂಟ್ರೆಸ್ಟು ಓಕೆ, ಅಟ್ಲೀಸ್ಟ್ ಇಯರ್ಲಿ 15% ಇಂಟ್ರೆಸ್ಟ್ ಓಕೆ. ಅದಲ್ಲದೆ ಬೇರೆ ಬ್ಯಾಂಕ್ಗಳಿಗೆಲ್ಲ ಟ್ರೈ ಮಾಡಿದ್ವಿ, HDFC, ಕೋಟಕ್ಕು, ಇನ್ನೂ ಸುಮಾರು ಬ್ಯಾಂಕ್ಗಳೆಲ್ಲ ಟ್ರೈ ಮಾಡಿದ್ವಿ. ಸೊ ಯಾವುದು ಬ್ಯಾಂಕಿಂಗಲ್ಲಿ ಆಗಲ್ಲ ಅಂತ ಗೊತ್ತಾಯಿತು. ಪರವಾಗಿಲ್ಲ, ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೊನೆಗೆ ಈ ನಾನ್ ಬ್ಯಾಂಕಿಂಗ್ ಅಂತ ಬರುತ್ತೆ ಫಿನಾನ್ಸು, ಅಲ್ಲಿ ಹೆಂಗೆ ಅಂದರೆ 20% 25% ಇಂಟ್ರೆಸ್ಟ್ ಇರುತ್ತೆ ನಿಮಗೆ. ಸೊ ಅದನ್ನೇ ಟ್ರೈ ಮಾಡಿಬಿಡೋಣ, ಹೆಂಗಿದ್ರು ಕಟ್ತೀವಲ್ಲ EMI ಅಲ್ವಾ, EMI ಹೋಗುತ್ತೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅದಕ್ಕೂ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಏನು ಅಂದರೆ, ಇದು ಸ್ಯಾಲ್ರಿ ಅಕೌಂಟಿಂಗ್ ಕ್ರೆಡಿಟ್ ಅದು ಓಕೆ ಆಗಿತ್ತು. ಅದಾದಮೇಲೆ ಸಿಬಿಲ್ ಸ್ಕೋರು ಓಕೆ ಆಗಿತ್ತು, ಅಂದರೆ 700 ಮೇಲಿದೆ ಸಿಬಿಲ್ ಸ್ಕೋರು. ಅಷ್ಟೆಲ್ಲ ಓಕೆ ಆಗಿ ಕೊನೆಗೆ ಏನಕ್ಕೆ ಲೋನ್ ರಿಜೆಕ್ಟ್ ಆಯಿತು ಅಂದರೆ ಏಜ್ ಫ್ಯಾಕ್ಟರು. ಏಜು ಮಿನಿಮಮ್ ನಿಮಗೆ 23 ಕ್ರಾಸ್ ಆಗಿರಬೇಕು. ಸೊ ಈ ಥರ ನೀವೆಲ್ಲ ಲೋನ್ ತಾಳ್ತೀರಾ, 3 lakhs 5 lakhs ಈ ಥರ ಎಲ್ಲ ಲೋನ್ ತಾಳ್ತೀರಾ ಅಂದರೆ ಮಿನಿಮಮ್ ಏಜು 23 ಕ್ರಾಸ್ ಆಗಿರಬೇಕು. ನನಗಿನ್ನ 4 ತಿಂಗಳು ಬಾಕಿ ಇದೆ, ಅಂದರೆ 23 ಕ್ರಾಸ್ ಆಗಿ 1 or 2 months ಆಗೋದಕ್ಕೆ ನಾವು 4-5 months ಬೇಕು. ಸೊ ಅದಾದಮೇಲೆ ಇವಾಗ ಯೋಚನೆ ಮಾಡಿದ್ರೆ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು ಅಥವಾ ಫ್ಯಾಮಿಲಿ ಹತ್ರ ಇಸ್ಕೊಂಡು ಗಾಡಿ ತಗೋಬೋದು, ತಗೊಳ್ಳೋದಕ್ಕೇನೇ ಇಲ್ಲ. ಬಟ್ ನನಗೆ ಏನಂದರೆ ಒಂದು ಒಳಗಡೆ ಫೀಲ್ ಇದೆ. ಸೊ ಫಸ್ಟು ಟೈಮ್ ಸೂಪರ್ ಬೈಕ್ ತಗೊಳ್ತಿರೋದು, ಎಲ್ಲ ನನ್ನ ಎಫರ್ಟ್ಸ್ ಹಾಕಿ ನನ್ನ ದುಡ್ಡಲ್ಲಿ ತಗೋಬೇಕು ಅನ್ನೋ ಒಂದು ಆ ಫೀಲ್ ಇದೆ. ಅದಕ್ಕೆ ನಾನು ಇನ್ನೂ ಯಾರ ಹತ್ರನೂ ಫ್ರೆಂಡ್ಸ್ ಹತ್ರನೂ ಕೇಳೋಕ್ಕೂ ಹೋಗಿಲ್ಲ, ನಾನು ಇಸ್ಕೊಳ್ಳೋದು ಇಲ್ಲ ಇವಾಗ ನಾನು ಇರೋ ಮೈಂಡ್ ಸೆಟ್ಟಲ್ಲಿ. ಯಾಕಂದರೆ ನಾನು ಪರ್ಸ್ನಲಾಗಿ ಫೀಲ್ ಮಾಡೋದೇನೆಂದರೆ, ನನ್ನ ಇಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ತಗೊಂಡು ಅದನ್ನು ಓಡಿಸೋ ಫೀಲೇ ಬೇರೆ. ಇಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಕೊಡೋದ್ರಲ್ಲೂ ಏನೋ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ, ಬಟ್ ನನಗಿರೋ ಮೈಂಡ್ಸೆಟ್ ಈ ಥರ. ಸೊ ಅದಕ್ಕೇ ಅದನ್ನೇ ಟೆನ್ಷನಲ್ಲಿ ಲಾಸ್ಟ್ ಒಂದು 2-3 ಡೇಸಿನ ಕರೆಕ್ಟಾಗಿ ನಿದ್ದೆನೂ ಮಾಡಿಲ್ಲ. ಆಮೇಲೆ ಫುಲ್ಲು ಎಲ್ಲೂ ಅಷ್ಟು ಓಡಾಡೋಕ್ಕೂ ಹೋಗಿಲ್ಲ. ಅದನ್ನೇ ಆಮೇಲೆ ಒಂದು ಸ್ವಲ್ಪ ಜನ ಡಿಸ್ಕಸ್ ಮಾಡಿದೆ. ಓಕೆ, ಅವರು ಒಂದು ಸ್ವಲ್ಪ ಸಜೆಷನ್ಸು ಕೊಟ್ಟರು. ಸೊ ಇಲ್ಲಿ ನನಗೆ ತುಂಬ ಮೋಟಿವೇಟ್ ಮಾಡಿರೋದು MS ವ್ಲಾಗ್ಸು. ಸೊ ಏನು ಸೂಪರ್ ಬೈಕ್ ನಾವು ತಗೊಳ್ಳೋದು 4-5 ತಿಂಗಳು ಲೇಟ್ ಆಗ್ತಿದೆ ಅಷ್ಟೇ, ಅದಕ್ಕೇನಕ್ಕೆ ಇಷ್ಟೊಂದು ಇದಾಗ್ತೀಯಾ, ಬೇರೆ ಏನಾದ್ರು ಆಪ್ಷನ್ಸ್ ನೋಡು. ಸೊ ಇದರಲ್ಲಿ ಈ ಟೈಮಿಗೆ ನೀನೇನು ಅಷ್ಟೊಂದು ಡಿಮೋಟಿವೇಟ್ ಆಗೋ ನೆಸಿಟಿನೇ ಇಲ್ಲ. ಅವರು ಆಲ್ಮೋಸ್ಟ್ ಈ ಡುಕಾಡಿ ತಗೊಳ್ಳೋಕೆ 1.5 year ವೆಯ್ಟ್ ಮಾಡೋದು, ಸ್ವಲ್ಪ ಮೋಟಿವೇಟ್ ಮಾಡೋದು. ಇದೆಲ್ಲ ಸರಿ. ಇನ್ನೊಂದು ವಿಷಯ ಏನಂದರೆ, ನಂದು ಸ್ಯಾಲರಿಡ್ ಅಕೌಂಟ್ ಜೊತೆಗೆ ಬಿಸ್ನೆಸ್ ಇದೆ. ಬಿಸ್ನೆಸ್ ಅಂದರೆ ಯೂಟ್ಯೂಬ್, ಇನ್ಸ್ಟಾ ಕ್ರಿಯೇಟರ್, ಇದಕ್ಕೆ IT ಬುಕ್ಕು ಮಾಡಿಸಿದ್ದೀನಿ. ಈ ಸುಮಾರು ಜನ ಇದಕ್ಕೆ ಯಾರೂ IT ಬುಕ್ಕು ಮಾಡಿಸಲ್ಲ, ಇದೆಲ್ಲ ಜಸ್ಟು ಸುಮ್ಮನೆ ಬಂದಿದ್ದಷ್ಟು ದುಡ್ಡು ಆ ಥರ ಅಂತ ಅನ್ಕೊಬಿಡ್ತಾರೆ. ನಾನು ಅದಕ್ಕೂ IT ಬುಕ್ ಮಾಡಿಸಿದ್ದೆ. ಯೂಟ್ಯೂಬ್ ಆ್ಯಡ್ ರೆವಿನ್ಯೂ ಅಷ್ಟು ದುಡ್ಡು ಬರೋಲ್ಲ, ಗೊತ್ತಿರೋ ವಿಷಯನೇ. ಅದು ಆ್ಯಡ್ ರೆವಿನ್ಯೂ ಬರೋದೆಲ್ಲ ನಿಮಗೆ ಜಸ್ಟ್ ಪೆಟ್ರೋಲಿಗೆ ಆಗುತ್ತೆ ಆ ಥರ. ಇನ್ನು ಇನ್ಸ್ಟಾಗ್ರಾಮ್ ಪ್ರಮೋಷನ್ಸ್, ಯೂಟ್ಯೂಬ್ ಪ್ರಮೋಷನ್ಸ್ ಎಲ್ಲ ಆ್ಯಕ್ಚುಯಲ್ ಆಗಿ ಕ್ರಿಯೇಟರ್ಸಿಗೆ ದುಡ್ಡು ಆಗೋದು.
ಅದಕ್ಕೆ ಯಾರು ಮಾಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನಂತ ಅದಕ್ಕೂ IT ಬುಕ್ ಮಾಡಿಸಿದ್ದೆ, ಬಟ್ ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು ಅದನ್ನು ಕನ್ಸಿಡರ್ ಮಾಡೋಕ್ಕೆ ರೆಡಿ ಇಲ್ಲ. ಅದು ಆಲ್ಮೋಸ್ಟ್ 4.5 ಏನೋ ಬುಕ್ ಮಾಡಿಸಿದ್ದೀನಿ, IT ಬುಕ್ ಮಾಡಿಸಿದ್ದೀನಿ 1 ಇಯರ್ಗೆ. ಬಟ್ ಅದನ್ನು ಕನ್ಸಿಡರ್ ಮಾಡಿ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಅದಕ್ಕೂ ಇಲ್ಲ. ಇವಾಗ ಫೈನಲ್ ಆಗಿ ಒಂದು ಆಪ್ಷನ್ ಇದೆ, ನಾನು ಇವಾಗಲೂ ಗಿವ್ ಅಪ್ ಮಾಡೋಕ್ಕಂತೂ ರೆಡಿ ಇಲ್ಲ, ಬಟ್ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಟ್ರೈ ಮಾಡ್ತೀವಿ. ಥ್ರೂ ಡೀಲರು ನಾವು ಬೈಕ್ನ ಲೋನಿಗೆ ಹಾಕ್ಸ್ಕೋಬೋದು. ಸೊ ಅದೊಂದೇ ಇವಾಗಿರೋ ಆಪ್ಷನ್ನು, ಅದನ್ನು ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆ ಡೀಲರ್ ಏನಾದ್ರು ಒಪ್ಪಲಿಲ್ಲ ಅಥವಾ ಅವ್ರ ಹತ್ರ ಇರೋ ಗಾಡಿಗೆ ತಗೊಳ್ಳಿ ಅನ್ನೋ ಥರ ಏನೋ ಬಂದರೆ, ಅಥವಾ ಕಮಿಷನ್ ಏನಾದ್ರು ಏನೋ ಸೊ ಹಿಂದೆ ಮುಂದೆ ಆದರೆ ಅದೇ ಸ್ವಲ್ಪ ಟೆನ್ಷನ್ ಇರೋದು ಇವಾಗ. ಅದು ಬಿಟ್ಟರೆ ಇನ್ನೇನು ಇಲ್ಲ ಬಾಯ್ಸ್, ಇದನ್ನೇ ಅಪ್ಡೇಟ್ ಕೊಡಬೇಕಿತ್ತು. ಇದನ್ನ ಒಂದು 4-5 ಜನಕ್ಕೆ ಫ್ರೆಂಡ್ಸ್ ಫೋನ್ ಮಾಡಿ ಹೇಳಿದ್ರು, ಹೇಳ್ದೆ. ಮತ್ತೆ ಇನ್ನೂ ಎಲ್ಲರೂ ಫೋನ್ ಮಾಡಿ ಕೇಳೋದ್ರಿಂದ ನನಗೆ ಹೇಳೋಕ್ಕಾಗ್ತಿಲ್ಲ ಮೈನು. ಸೊ ಅದಕ್ಕೆ ಇದನ್ನೆಲ್ಲ ವ್ಲಾಗಲ್ಲೇ ಮಾಡ್ತೀನಿ, ಯಾಕಂದರೆ ಎಲ್ಲ ವ್ಲಾಗ್ ನೋಡ್ತಾರೆ, ನಮ್ಮ ಆಡಿಯನ್ಸು ನೋಡ್ತಾರೆ, ನಮ್ಮ ಫ್ರೆಂಡ್ಸು ನೋಡ್ತಾರೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡಿ. ಇವಾಗ ಆಸ್ ಆಫ್ ನಾವು ಇನ್ನು ಜಸ್ಟು 23, ಇನ್ನು 4 ಮಂತ್ಸ್ ಬಾಕಿ ಇದೆ. ಹೆಂಗೆ ಹೋದ್ರೂ ನಾನು ತಗೊಳ್ಳೋದಂತೂ ಕನ್ಫರ್ಮು. ನಾನು ಇದರಲ್ಲಂತೂ ಗಿವ್ ಅಪ್ ಮಾಡೋಕ್ಕಂತೂ ರೆಡಿ ಇಲ್ಲ. ಇನ್ನೊಂದು 4-5 ಮಂತ್ಸ್ ಅಷ್ಟೇ 23 ಆಗೋದಕ್ಕೆ. ಗೊತ್ತಿಲ್ಲ, ಪ್ರಾಬಬ್ಲಿ ಅಷ್ಟರೊಳಗಡೆ ನಾನು 4-5 ಮಂತ್ಸಲ್ಲಿ ನಾನೇ ಮತ್ತೆ ಇನ್ನೇನು ಇಷ್ಟು 6 ಲಕ್ಷ ಅಡ್ಜಸ್ಟ್ ಮಾಡಿದ್ದೀನಿ, 3 ಲಕ್ಷ ಅಡ್ಜಸ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇನ್ನೊಂದು 5-6 ತಿಂಗಳು ಟೈಮ್ ಕೊಟ್ಟರೆ ಅಬ್ವಿಯಸ್ಲಿ ಇನ್ಸ್ಟಾ ಅದು ಇದು ಯೂಟ್ಯೂಬು ಎಲ್ಲ ಸೇರಿ ಅಡ್ಜಸ್ಟ್ ಮಾಡ್ಬಿಟ್ಟು ತಗೋಬೋದು. ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಇವಾಗ ಏನು ಮಾಡೋಕ್ಕಾಗ್ತಿಲ್ಲ ಅಂದರೆ ಅದೊಂಥರ ಚೆನ್ನಾಗಿರಲ್ಲ. ಏನಾದರೂ ಸದ್ಯಕ್ಕೆ ಇವಾಗ ಸಮಾಧಾನಕ್ಕೋಸ್ಕರ ಅದರ ಒಂದು ಗಾಡಿ ತಗೋಣ. ಗೊತ್ತಿರೋಂಗೆ ಯಂಗರ್ ಏಜಲ್ಲೆಲ್ಲ ನಿಮ್ಮ ಓನ್ ಮನೇಲಿ ತಗೋಬೇಕು ಅಂದರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಟಾಸ್ಕೇ ಇರುತ್ತೆ. ನೀವು ಎಲ್ಲ ಕಡೆನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಅವಾಯ್ಡ್ ಮಾಡಿ, ಸ್ವಲ್ಪ ಎಲ್ಲದರಲ್ಲೂ ಕೂಡಿಸಿ ತಂದು ಕೊನೆಯ ಮೂಮೆಂಟಲ್ಲಿ ಹಿಂಗಾದರೆ ಆ ಫೀಲ್ ಬೇರೆನೇ ಇರುತ್ತೆ. ಬಟ್ ಲಾಸ್ಟ್ ಒಂದು 4-5 ಮಂತ್ಸಿಂದ ನಾನು ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಕ್ಯಾಮರಾ, ಅದು ನೆಕ್ಸ್ಟ್ ನಮ್ಮ ಡಾಲ್ಫಿನ್ ರ್ಯಾಪ್, ಅದು ಇದು ಈ ಥರ ಎಲ್ಲ ನೋಡಿದ್ರೆ ಹೌದು ಬೇರೆ ಥರನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹೋಗಿದೆ. ಬಟ್ ಸ್ಟಿಲ್ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೊಂದು ಧೈರ್ಯ ಏನಾಗಿರುತ್ತೆ, ಸಂಪಾದನೆ ಮಾಡ್ತೀರಾ ಅನ್ನೋ ಒಂದೇ ಒಂದು ರೀಸನ್ನಿಂದ ಖರ್ಚು ಮಾಡ್ತೀರಾ. ಸೊ ಇವಾಗ ನನಗೆ ಧೈರ್ಯ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಸ್ವಲ್ಪ ಫ್ರೆಂಡ್ಸು ಸೇಟು ಫೈನಾನ್ಸ್ ಮಾಡಿಸು, ಆ ಫೈನಾನ್ಸ್ ಮಾಡಿಸು ಅಂತೆಲ್ಲ ಹೇಳ್ತವ್ರೆ. ಬಟ್ ಅದೆಲ್ಲ ತುಂಬಾ ರಿಸ್ಕ್ ಇರುತ್ತೆ, ಅದು ಮಾಡಿಸೋದೇನಿಲ್ಲ. ಬಟ್ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋದಂತೂ ನಂಗೆ ಸೀರಿಯಸ್ಲಿ ಹೊರ್ತು ಅಂತಲೂ ಅನ್ಸಲ್ಲ. ಅದು ಇದೇನಾದ್ರು ಮುಂಚೆ ಕಾಲೇಜ್ ಮೈಂಡ್ ಸೆಟ್ಟಲ್ಲಾದರೆ ಏನೋ ತಗೊಳ್ತಿದ್ದೆ. ಬಟ್ ಇವಾಗಿರೋ ನನ್ನ ಮೈಂಡ್ ಸೆಟ್ಟಲ್ಲಿ ಚಾನ್ಸೇ ಇಲ್ಲ. ಇವಾಗ ರೆಸ್ಪಾನ್ಸಿಬಿಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ತಲೆ ಮೇಲೆ ಕೂತಿರುತ್ತೆ. ಈ ಟೈಮಲ್ಲಿ ರಿಸ್ಕ್ ತೊಗೊಳ್ಳೋಣ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ರಿಸ್ಕ್ ತೊಗೊಳ್ಳೋಣ ಅನ್ನೋದು ಮೈಂಡ್ ಸೆಟ್ ಅಷ್ಟೇ. ಇದ್ರ ಜೊತೆಗೆ ಆಮೇಲೆ ಸ್ವಲ್ಪ ಜನ ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾ ಇದ್ರಲ್ಲ, ಅವರೆಲ್ಲ ಎಲ್ಲೋದು ಅಂತ ನಂಗೆ ಗೊತ್ತಿಲ್ಲ ಇವಾಗ. ಅದಕ್ಕೆ ಯಾರ ತಲೆ ತುಂಬಿರೋದು, ಆಮೇಲೆ ಏನು ಕಮೆಂಟ್ ಸೆಕ್ಷನಲ್ಲಿ ರೆಂಟೆಡ್ ಬೈಕ್ಸು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ, ನೋಡ್ರಪ್ಪ ಇದೆ ಇಲ್ಲ ಕೊಡಿಸಿ ಬಂದು ಬೇಕಿದೆ ರೆಂಟು 2 ವರ್ಷ ಇಟ್ಕೊಬಿಟ್ಟು ನಾನು ಓಡಿಸಿ ಆಮೇಲೆ ಬೇಕಾದ್ರೆ ವ್ಲಾಗ್ಸ್ ಮಾಡ್ಕೊಂಡು ಮತ್ತೆ ಕೊಟ್ಬಿಡ್ತೀನಿ ನಿಮಗೇನೆ. ನಮಗೆ ಆ ಗಾಡಿ ಏನು ಲೈಫ್ ಲಾಂಗ್ ಇಟ್ಕೋಬೇಕು ಅನ್ನೋದೇನಿಲ್ಲ. ಅದು ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಗುರು ರೆಂಟೆಡ್ ಬೈಕ್ಸ್ ಅಂತ. ನಾನು ಆ್ಯಕ್ಚುಲ್ ಆಗಿ ಕಮೆಂಟ್ಸ್ ಎಲ್ಲ ಹೋಲ್ಡ್ ಮಾಡ್ತೀನಿ, ಯಾವುದನ್ನು ಬಿಟ್ಕೊಡಲ್ಲ. ನೆಗೆಟಿವ್ ಕಮೆಂಟ್ಸ್ ಯಾವುದೇ ಬಂದರೂ ನನ್ನ ಚಾನಲ್ ನಾನು ಅಲೋ ಮಾಡಲ್ಲ. ಸುಮ್ಮನೆ ಅದರಿಂದ ಬೇರೆ ಅದನ್ನು ಓದಿ ಸುಮ್ಮನೆ ಅದೊಂದು ವೈವೇ ಹಾಳಾಗುತ್ತೆ ಅಂತ ಇಂಟೆನ್ಷನಲ್ಲಿ ಕಮೆಂಟ್ ಮಾಡೋರು ಇದ್ದಾರೆ ಸ್ವಲ್ಪ ಜನ, ನನಗೂ ಗೊತ್ತೋದು. ಅಂಥವ್ರು ಮಾತ್ರ. ಇನ್ನು ನಾರ್ಮಲ್ ಆಗಿ ಸ್ವಲ್ಪ ನೆಗೆಟಿವ್ ಜೋಕ್ ಥರ ಅಥವಾ ಕಲೆಡೆ ಥರ ಎಲ್ಲ ಇದ್ದರೆ ಓಕೆ, ಅದರಲ್ಲೇನಿಲ್ಲ. ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡೋದು, ಏನೋ ಮಕ್ಕಳು ಬಂದು ಏನೋ ಕಮೆಂಟ್ ಹಾಕೋದು, ಅದಕ್ಕೆಲ್ಲ ಯಾರು ಅವೆಲ್ಲ ಸೀನೇ ಇಲ್ಲ ಇದರಲ್ಲಿ. ಬಟ್ ಅದನ್ನು ಕ್ಲಿಯರ್ ಮಾಡಬೇಕು. ರೆಂಟೆಡ್ ಬೈಕ್ಸ್ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಯಾಕೆ ಇಷ್ಟು ಕಷ್ಟಪಟ್ಟು ಇಷ್ಟು 1 ವರ್ಷ 2 ವರ್ಷ ಎಫರ್ಟ್ಸ್ ಹಾಕಿ ಇಷ್ಟು ದುಡ್ಡು ಅಡ್ಜಸ್ಟ್ ಮಾಡಿ ಇವಾಗಲೂ ತಳಕಾಯ್ತಿಲ್ಲ. ಬಟ್ ಇನ್ನೂ ಸೂಪರ್ ಬೈಕ್ಸ್ ತಗೊಂಡಿರೋ ಇದ್ದಾರೆ, ನಮ್ಮ ಮೋಹನ್ ಬ್ರೋ, MS, ಟ್ರಿಪಲ್ ಎಲ್ಲರೂ ಇದ್ದಾರೆ. ಅವ್ರಿಗೂ ಅದೇ ಕಮೆಂಟ್ ಸೆಕ್ಷನ್ ಹಿಂಗೆಲ್ಲ ಅಂತಾರೆ ಅಂದರೆ ಪಾಪ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ. ಸುಮ್ಮನೆ ಆ ಥರ ಅನ್ನೆಸರಿ ಎಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡಿ ಬಾಯ್. ಸುಮ್ಮನೆ ಅವ್ರು ಅಷ್ಟು ಕಷ್ಟಪಟ್ಟೆಲ್ಲ ಕಂಟೆಂಟ್ ಮಾಡಿದ್ಮೇಲೆ ನೀವು ಆ ಥರ ಎಲ್ಲ ಕಮೆಂಟ್ ಹಾಕಿದ್ರೆ ಅವರಿಗೂ ಒಂಥರ ಏನು ಈ ಥರ ಎಲ್ಲ ಇರ್ತಾರೆ ಜನರು ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ಅವ್ರಿಗೂ ಅಷ್ಟೇ. ಇದನ್ನ ತಲೆಗೆ ತುಂಬ್ತಾರಲ್ಲ ಅಂಥವ್ರಿಗೆ ಏನು ಹೇಳೋದು ಅಂತಲೇ ಅರ್ಥ ಆಯ್ತಲ್ಲ. ನಮ್ಮ ಮಕ್ಕಳು ತಗೊಂಡಿರ್ತಾರೆ, ನನಗೆ ವರ್ಡ್ಸ್ಗಳು ಬೇರೆ ಕಡೆ ಎಲ್ಲ ಹೋಯ್ತವೆ, ಮಾತಾಡ್ತಾ ಬೇಡ. ಆಮೇಲೆ ಅಕಸ್ಮಾತ್ ಈ ಕಮೆಂಟ್ಸ್ ಆಗ್ತಿದ್ದಾರಲ್ಲ, ಅವರು ನನಗೆ DM ಮಾಡಿರಿ, ಅದು ರೆಂಟೆಡ್ ಬೈಕ್ಸ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ, ವಿಚಾರಿಸೋಣ ಅವಾಗ ನಾವು. ಯಾಕಂದರೆ ನಮ್ಗೆ ಇಷ್ಟು ಅಡ್ಜಸ್ಟ್ ಆಗ್ತಿಲ್ಲ, ನೋಡ್ಬೇಕು, ಗೊತ್ತಾಗುತ್ತೆ ನಮಗೂ ಇದೆಯೋ ಇಲ್ವೋ ಅಂತ ಒಂದು ಐಡಿಯಾ ಬರುತ್ತೆ ನಮಗೂ. ಯಾಕಂದರೆ ನಾವು ಇನ್ನೂ ಸೂಪರ್ ಬೈಕಿಗೆ ಹೊಸ ಒಬ್ಬರಲ್ವಾ, ಸೊ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಅಪ್ಡೇಟ್ ಕೊಡೋದೆಲ್ಲ ಕೊಟ್ಟಿದ್ದೀನಿ. ಇನ್ನು ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಏನೇನೋ ಆಗ್ತಾ ಇದೆ, ಇಲ್ಲಿದ್ದೆ ಇಲ್ಲಿಗೆ ಬಂದೆ, ಇಲ್ಲಿ ಹೋದೆ ಮತ್ತೆ ಇಲ್ಲಿಗೆ ಬಂದೆ, ಈ ಥರ ಏನೇನೋ ಆಗ್ತಾ ಇದೆ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಬಟ್ ಒಂದಂತೂ ನಿಜ, ಯೂಟ್ಯೂಬ್ ಇದ್ರೂ ನಿಮ್ಮ ಬೇರೆ ಕಡೆನೂ ಇನ್ಕಮ್ ಸೋರ್ಸ್ ಇಟ್ಕೋಬೇಕು, ಬೇರೆ ಬಿಸ್ನೆಸ್ ಎಲ್ಲ ಮಾಡಬೇಕು. ಎನಿ ಟೈಮ್ ಯೂಟ್ಯೂಬ್ ಮೇಲೆ ಎಂತೂ ಡಿಪೆಂಡೆಂಟ್ ಆಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಫುಲ್ ಟೈಮ್ ಯೂಟ್ಯೂಬರ್ ಎಲ್ಲ ಆಗ್ತೀರಾ ಅಂತ ಅಂದರೆ